ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ರಶ್ ವ್ಲಾಗ್. ನಾನು ಮಾಡ್ತಿರೋದು ಇದು ಈವ್ನಿಂಗ್ ವ್ಲಾಗ್ ಆಗಿರುತ್ತೆ. ನಾವು ಕುಕ್ಕೆಯಿಂದ ಬಂದ್ವಿ ಅಲ್ವಾ, ಅಲ್ಲಿಂದ ಬಂದಮೇಲೆ ಬಟ್ಟೆಗಳನ್ನೆಲ್ಲ ನಾನು ಯೂಸ್ ಮಾಡಿರೋದನ್ನೆಲ್ಲ ತೆಗೆದು ಮಿಷಿನ್ಗೆ ಹಾಕ್ತಾಯಿದ್ದೀನಿ. ಹಾಕಿದ ಮೇಲೆ ನಾನು ತೋರಿಸಿದ್ನಲ್ವ ಇಯರಿಂಗ್ಸು, ಅದು ನಂದು ಕಳೆದೋಗಿತ್ತು ಬಟ್ಟೆಗಳ ಜೊತೆ ಮಿಕ್ಸ್ ಆಗಿ. ಅದು ಸಿಕ್ಕಿದ್ಮೇಲೆ ತುಂಬಾ ಖುಷಿ ಆಯಿತು. ಅದಕ್ಕೆ ನಿಮ್ಮ ಜೊತೆ ಸುಮ್ಮನೆ ಶೇರ್ ಮಾಡೋಣ ಅಂತೇಳಿ ನಾನು ಅಲ್ಲಿ ನಿಮಗೆ ತೋರಿಸ್ದೆ. ನನ್ನ ಮಗಳು ಯಾವ ಥರ ಸೆಡಿತಾಳೆ ಅಂತ ನೋಡಿ ತೋರಿಸ್ಬಿಟ್ಟಲ್ಲ. ಇಷ್ಟು ಚೆನ್ನಾಗಿ ಊಟ ತಿನ್ನೋದು ನನ್ನ ಮಕ್ಕಳು ಈ ಥರ ಎಲ್ಲ ಗಲೀಜು ಮಾಡ್ಕೊಂಡು ತಿಂತಿದ್ದಾರೆ. ನೆಕ್ಸ್ಟ್ ನಲ್ಲಿ ಶಾಪಿಂಗ್ ಮಾಡಿದ್ದೆ ಅಲ್ವಾ, ಆ ಬ್ಯಾಗ್ಸು ಅವೆಲ್ಲ ನಾನು ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ, ಅದನ್ನು ಕೂಡ ಇಲ್ಲಿ ತೋರಿಸ್ದೆ. ನೆಕ್ಸ್ಟು ನಾನಿಲ್ಲಿ ಕಾಫಿ ಮಾಡೋಣ ಅಂತೇಳಿ ಕಾಫಿ ಮಾಡ್ತಿದ್ದೀನಿ. ನೆಕ್ಸ್ಟ್ ಪೂಜೆ ಮಾಡೋಣ ಅಂತ ಹೇಳಿ ದೇವ್ರಿಗೆ ನಾವಿಲ್ಲಿ ನನ್ನ ಹಸ್ಬೆಂಡ್ ಕೈಲಿ ನಾನು ಬಾಗಿಲಿಗೆ ಹೂವು ಹಾಕ್ಸ್ತಾ ಇದ್ದೀನಿ. ನೆಕ್ಸ್ಟು ದೇವ್ರ ಮನೆ ಕ್ಲೀನ್ ಮಾಡಿ ನಾನಿಲ್ಲಿ ದೇವ್ರಿಗೆ ಪೂಜೆ ಮಾಡ್ತಾಯಿದ್ದೀನಿ. ಈ ಕುಕ್ಕಿಂದ ಬಂದಮೇಲೆ 12 ಡೇಸ್ ಈ ಥರ ಡೈಲಿ ಪೂಜೆ ಮಾಡಬೇಕು ಅಂತ ಹೇಳಿದರು. ಸೊ ಪೂಜೆ ಮಾಡಿಬಿಟ್ಟು ಅಲ್ಲಿ ಗಂಧ ಮತ್ತು ಕಪ್ಪು ಕೊಟ್ಟಿರ್ತಾರೆ, ಅದನ್ನು ಡೈಲಿ ಹಚ್ಕೊಳ್ಬೇಕು ಸ್ನಾನ ಮಾಡಿ ಅಂತ ಹೇಳಿ. ಸೊ ನಾನಿಲ್ಲಿ ಡೇ 1 ಪೂಜೆ ಮಾಡೋಕ್ಕೆ ಶುರು ಮಾಡಿದ್ದೀನಿ. ಹಾಗೆ ಪ್ರಸಾದಕ್ಕೂ ಕೂಡ ಪೂಜೆನೇ ಮಾಡಿರಲಿಲ್ಲ, ತಂದು ದೇವ್ರ ಮನೇಲಿ ಇಟ್ಬಿಟ್ವಿ, ಸಂಜೆ ಆಗಿಬಿಟ್ಟಿತ್ತು ಅಂತ ಹೇಳಿ. ಸೊ ಇವತ್ತು ಪೂಜೆ ಮಾಡೋಣ ಅಂತ ಹೇಳಿ ನಾನು ಪ್ರಸಾದಗಳನ್ನೆಲ್ಲ ಅಲ್ಲೇ ಇಟ್ಟು ದೇವ್ರ ಮನೆ ಪೂಜೆ ಮಾಡೋಕ್ಕೆ ಶುರು ಮಾಡಿದೆ. ದೇವ್ರಿಗೆ ಪೂಜೆ ಮಾಡ್ತಿದ್ದೆ. ನೆಕ್ಸ್ಟ್ ಹಂಗೆ ಪ್ರಸಾದಕ್ಕೆಲ್ಲ ಪೂಜೆ ಮಾಡೋಣ ಅಂತೇಳಿ ಪ್ರಸಾದಗಳನ್ನ ಎತ್ತಿ ಜೋಡಿಸಿ ದೇವ್ರ ಮುಂದೆ ಇಟ್ಬಿಟ್ಟು ನಾನಿಲ್ಲಿ ಪೂಜೆನ ಶುರು ಮಾಡಿದ್ದೀನಿ. ಸುಮಾರು ಪೂಜೆ ಮಾಡೋಷ್ಟರಲ್ಲಿ ಸಂಜೆ 6 ಗಂಟೆ ಆಗಿತ್ತು. 6 ಗಂಟೆ ಟೈಮಲ್ಲಿ ಮಾಡಿದ್ರೆ ಒಳ್ಳೇದಲ್ವ ಅಂತೇಳಿ ನಾನು ಬೆಳಿಗ್ಗೆಯಿಂದ ಎಲ್ಲ ಕೆಲಸ ಮುಗಿಸ್ಕೊಂಡಿದ್ದೆ. ಸೊ ಸಂಜೆ ಸ್ಟಾರ್ಟ್ ಮಾಡಿಕೊಂಡೆ ಪೂಜೆ ಮಾಡೋಣ ಅಂತ. ಅಷ್ಟರಲ್ಲಿ ನನ್ನ ಹಸ್ಬೆಂಡು ಕೂಡ ಡ್ಯೂಟಿಯಿಂದ ಬಂದಿದ್ದರು. ಸೊ ಪೂಜೆ ಮಾಡ್ತಾಯಿದ್ದೀನಿ. ಹಾಗೆ ತುಳಸಿ ಕಟ್ಟೆಗೂ ಕೂಡ ನಾನು ಇಲ್ಲಿ ಪೂಜೆ ಮಾಡಿ ನಮಸ್ಕಾರ ಹಾಕ್ಕೊಂಡು ಬಂದು ದೇವ್ರ ಪೂಜೆ ಎಲ್ಲ ಮುಗಿಸ್ದೆ. ಮತ್ತು ಪ್ರಸಾದ ನಾವು ತಿಂದಿರಲೇ ಇಲ್ಲ ನೋಡಿ, ಲಡ್ಡು ಒಂಥರ ತುಂಬಾ ಚೆನ್ನಾಗಿತ್ತು. ಆ ಲಡ್ಡುನು ನನ್ನ ಮಕ್ಳುಗಳಿಗೆ ಕೊಟ್ಟು ನನ್ನ ಹಸ್ಬೆಂಡ್ಗೂ ಕೊಟ್ಟು ನಾನು ಸ್ವಲ್ಪ ದೇವ್ರ ಪ್ರಸಾದನ ತಿಂದಮೇಲೆ ನಾನಿಲ್ಲಿ ಅಲ್ಲಿ ಕೊಟ್ಟಿದ್ರಲ್ವ ಕಪ್ಪು ಮತ್ತು ಅರಿಶಿನ, ಅದು ಹಚ್ಕೊಂಡಿರಲಿಲ್ಲ, ಮರ್ತಿದ್ದೆ. ಅದನ್ನ ನೋಡಿ ಈ ಥರ ಎಲೆಗೆ ಹಾಕಿ ಕೊಟ್ಟಿರ್ತಾರೆ. ಅದಕ್ಕೆ ಸ್ವಲ್ಪ ನೀರನ್ನ ಚುಮ್ಕಿಸಿ ಅದನ್ನು ಇಟ್ಕೋಬೇಕು ಅಂತ ಹೇಳಿ. ಅದು ಕಪ್ಪು ಕೊಟ್ಟಿರೋದು ಬಂದು ಕತ್ತಿಗೆ ಇಟ್ಕೋಬೇಕಂತೆ, ಮತ್ತು ಅರಿಶಿನ ಕೊಟ್ಟಿರೋದು ಹಣೆಗೆ ಹಚ್ಕೊಳ್ಬೇಕಂತೆ, ಈ ಥರ ಹೋಮ ಮಾಡಿಸಿರೋರು. ಸೊ ನಾನು ಇಲ್ಲಿ ಹಚ್ಕೊಂಡು ನನ್ನ ಹಸ್ಬೆಂಡ್ಗೂ ಹಚ್ಚಿ, ಮತ್ತು ಅಲ್ಲಿ ತುಪ್ಪ ಕೊಟ್ಟಿದ್ರು, ಅದನ್ನ ನೈವೇದ್ಯ ಮಾಡಬೇಕು ಅಂತ ಹೇಳಿ ನೈವೇದ್ಯ ಮಾಡೋಣ ಅಂತ ಹೇಳಿ ನಾನಿಲ್ಲಿ ಮೊದಲು ಯಾವಾಗಲೂ ಅಷ್ಟೇ ದೇವರಿಗೆ ನೈವೇದ್ಯ ಮಾಡುವಾಗ ಗ್ಯಾಸ್ನ ಕ್ಲೀನ್ ಮಾಡ್ಕೊಂಡು ಒರೆಸಿ ಪೂಜೆ ಮಾಡಿ ನೈವೇದ್ಯ ಮಾಡಿದ್ರೆ ತುಂಬ ಒಳ್ಳೆಯದು. ಶುಕ್ರವಾರದತ್ತು ಅಷ್ಟೇ ಈ ಥರ ಮಾಡಬೇಕು, ಮತ್ತು ನೈವೇದ್ಯಗಳು ಮಾಡುವಾಗೂ ಕೂಡ ಈ ರೀತಿ ಮಾಡಬೇಕು. ಸೊ ಅದಕ್ಕೆ ನಾನಿಲ್ಲಿ ಗ್ಯಾಸ್ ಸ್ಟವ್ನೆಲ್ಲ ಒರೆಸಿ ಕ್ಲೀನ್ ಮಾಡಿ ಪೂಜೆ ಮಾಡಿ ದೇವ್ರ ನೈವೇದ್ಯ ರೆಡಿ ಮಾಡಿದೆ. ಈ ಥರ ಇತ್ತು ನಂದು ಈವ್ನಿಂಗ್ ವ್ಲಾಗು. ಥ್ಯಾಂಕ್ಸ್ ಫಾರ್ ವಾಚಿಂಗ್.